ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳವಾರ, ಇವತ್ತು ಸಂಕಷ್ಟ ಚತುರ್ಥಿ. ಇವತ್ತು ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಹುಷಾರಿಲ್ಲ ಅನ್ನೋ ಕಾರಣದಿಂದನೇ ಸ್ವಲ್ಪ ವಿಡಿಯೋನ ಮಾಡಿರಲಿಲ್ಲ. ಹಾಗೆ ಇವತ್ತಿಂದ ಸಂಕಷ್ಟಿ ಇರೋದ್ರಿಂದ ಆ ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ಇವತ್ತಿಂದ ವಿಡಿಯೋನ ಪ್ರಾರಂಭ ಮಾಡೋಣ. ಡೈಲಿ ವ್ಲಾಗ್ಸ್ ಆಗಿರ್ಬೋದು, ರೆಸಿಪೀಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಡಿಯೋಸ್ನ ನಿಮಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು. ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭ ಮಾಡೋಣ. ವಿಘ್ನೇಶ್ವರನಿಗೆ ಗರಿಕೆ ಅಂದರೆ ತುಂಬ ಇಷ್ಟ ಅಲ್ವ. ಪೂಜೆಗೆ ಶ್ರೇಷ್ಠ. ಸಂಕಷ್ಟಿ ದಿನ ಹಾಗೆ ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕಾದ್ರೆ ಗರಿಕೆ ಪೂಜೆನ ಮಾಡೇ ಮಾಡ್ತಾರೆ. ಹಾಗಾಗಿ ಇಲ್ಲೇ ನಾನು ಕುಂಡದಲ್ಲಿ ಗಿಡ ಹಾಕಿದ್ದೀನಿ, ಅಲ್ಲಿ ಗರಿಕೆ ಹುಲ್ ಬೆಳೆದಿತ್ತು, ಅದನ್ನು ತೊಗೊಂಬಂದೆ ಪೂಜೆಗೆ ಅಂತ ಹೇಳ್ಬಿಟ್ಟು. ಹಾಗೆ ಆಲ್ರೆಡಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗ್ದೋಗಿತ್ತು. ಹಾಗಾಗಿ ನಾನು ಇವತ್ತು ಮಧ್ಯಾಹ್ನ ಸ್ವಲ್ಪ ಲೇಟ್ ಆಯಿತು, ಕೆಲಸ ಎಲ್ಲ ಮುಗಿಸ್ಕೊಂಡು ರೊಟ್ಟಿ ಮಾಡಿದ್ದೆ, ರೊಟ್ಟಿ ಪಲ್ಯ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ರೆಸ್ಟ್ ಮಾಡಿ ಪೂಜೆನ ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಪ್ರಾರಂಭ ಮಾಡೋಣ ಅಂಥೇಳಿ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿದ್ದೀನಿ. ಹಾಗೆಯೇ ಮನೆಯಲ್ಲೇ ಒಂದು ವಿಘ್ನೇಶ್ವರನ ವಿಗ್ರಹ ಇತ್ತು, ಆ ವಿಘ್ನೇಶ್ವರನಿಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಕ್ಲೀನಾಗಿ ಅದನ್ನು ಕೂಡ ವಾಶ್ ಎಲ್ಲ ಮಾಡಿಕೊಂಡು, ಅಭಿಷೇಕ ಏನೂ ಮಾಡಲಿಲ್ಲ, ಆಲ್ರೆಡಿ ಪೂಜೆ ಆಗಿತ್ತಲ್ವ. ಹಾಗಾಗಿ ಅದನ್ನ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒಂದು ಪ್ಲೇಟ್ ಇಟ್ಕೊಂಡು ಅದರಲ್ಲಿ ಆ ವಿಘ್ನೇಶ್ವರನ ಇಟ್ಕೊಂಡು ಪೂಜೆ ಮಾಡೋಣ ಸಪ್ರೇಟಾಗಿ ಅಂತೇಳ್ಬಿಟ್ಟು ನನಗೆ ಗೊತ್ತಿರೋ ಅಷ್ಟನ್ನು ನಾನು ಮಾಡ್ತಾಯಿದ್ದೀನಿ. ಈ ಸಂಕಷ್ಟ ಚತುರ್ಥಿನ ನಾನು ತಿಂಗಳ ಬರುತ್ತಲ್ಲ, ಆವಾಗ ನಾನು ಮಾಡೋದಿಲ್ಲ. ಮಂಗಳವಾರ ಬಂದರೆ ಅಷ್ಟೇ ನಾನು ಮಾಡೋದು. ಅದು ಕೆಲವು ನೆನಪಿದ್ರೆ ಮಾಡ್ತೀನಿ, ನೋಡಿದರೆ, ಇಲ್ಲ ಅಂದರೆ ಮರ್ತೋಗ್ಬಿಟ್ರೆ ಏನೂ ಮಾಡೋಲ್ಲ. ಹಾಗೆಯೇ ಇಲ್ಲಿ ಸ್ವಲ್ಪ ಎಲ್ಲ ದೇವ್ರ ಜಗಲಿ ಇರುತ್ತಲ್ಲ, ಸ್ವಲ್ಪ ಎಲ್ಲ ಒರೆಸ್ಕೊಂಡ್ಬಿಟ್ಟೆ. ಎಲ್ಲ ಒರೆಸಿದ್ರು ಆಲ್ರೆಡಿ. ನಾನು ಇನ್ನೊಂದು ಸ್ವಲ್ಪ ಒರೆಸ್ಕೊಂಡು ಒಂದು ಚಿಕ್ಕದಾದಂಥ ಒಂದು ರಂಗೋಲಿನೂ ಕೂಡ ಹಾಕ್ಕೊಂಡು ಆಮೇಲೆ ಅದನ್ನು ಪ್ಲೇಟಲ್ಲಿ ಏನು ವಿಘ್ನೇಶ್ವರನ ಇಟ್ಕೊಂಡಿದ್ನ ಅದನ್ನು ಕೂಡ ಅಲ್ಲಿಟ್ಟು ಪೂಜೆನ ನಾನು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಆಗಿದ್ದರೆ ಬೇಗನೆ ಸ್ವಲ್ಪ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಪೂಜೆನೆಲ್ಲ ಮಾಡ್ಬೋದಾಗಿತ್ತು. ಬಟ್ ಸ್ವಲ್ಪ ಕೆಲಸದ ಕಾರಣದಿಂದ ನಾನು ಲೇಟ್ ಆಯಿತು. ಹಾಗಾಗಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಪೂಜೆ ಮಾಡೋದು ಬಿಡೋದು ಅಂದ್ಕೊಳ್ತಾ ಪೂಜೆನ ಕೂಡ ಮಾಡಿದೆ. ಇಲ್ಲದ ಮನಸ್ಸಿನಲ್ಲಿ ಮಾಡಿದೆ. ಆಲ್ರೆಡಿ ಊಟನೂ ಕೂಡ ನಾನು ಮಾಡಿಬಿಟ್ಟಿದ್ದೆ. ಉಪ್ಪತ್ತಿದ್ದು ಸಂಜೆ ತನಕ ಚಂದ್ರನ ನೋಡಿ ಆಮೇಲೆ ಊಟ ಮಾಡಬೇಕಾಗಿತ್ತು, ಆದರೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನನ್ನ ಭಕ್ತಿ ಎಷ್ಟಿದೆಯೋ ಅಷ್ಟನ್ನು ನಾನು ಮಾಡಿ ವಿಘ್ನೇಶ್ವರನ ಪೂಜೆನ ಮಾಡೋಣ ಅಂತೇಳ್ಬಿಟ್ಟು ರಂಗೋಲಿ ಹಾಕಿದ್ನೆಲ್ಲ ಅಲ್ಲೊಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗೆ ನಾನು ಮಾಡಿದ್ದೀನಿ, ಏನನ್ನು ಕೂಡ ನಾನು ರೆಡಿ ಮಾಡಿಕೊಂಡು ಮಾಡಿಲ್ಲ, ಯಾಕೆಂದರೆ ಲೇಟ್ ಆಗಿತ್ತಲ್ವ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಕಷ್ಟ ಚತುರ್ಥಿನ ಮಾಡೋದಕ್ಕೂ ಕೂಡ ಕೆಲವು ನಿಯಮಗಳಿರ್ತವೆ, ಅದನ್ನು ಕೂಡ ನಾವು ಪಾಲಿಸಲೇಬೇಕು. ಹಾಗೆ ವ್ರತದ ನಿಯಮಗಳು ತುಂಬ ಇದೆ. ಇನ್ನೊಂದು ಸಲ ಬೇಕಾದರೆ ನಾನು ಮಾಡಿದಾಗ ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ವಿಘ್ನೇಶ್ವರ ಎಲ್ಲೂ ಈಗ ಸಗಣಿಯಲ್ಲಿ ವಿಘ್ನೇಶ್ವರನ ಮಾಡ್ತಾರೆ. ಹಾಗಾಗಿ ಆ ಥರ ಸಿಗಲಿಲ್ಲ ಅಂತೇಳ್ಬಿಟ್ರೆ ಇಲ್ಲಿ ಬಾಳೆಹಣ್ಣು ಇರುತ್ತಲ್ಲ, ಆ ಬಾಳೆಹಣ್ಣನ್ನು ಅರಿಶಿನದ್ದು ಪುಡಿಲಿ ಎದ್ದು ವಿಘ್ನೇಶ್ವರನ ಮಾಡಿದರೆ ಅದು ಕೂಡ ವಿಘ್ನೇಶ್ವರನ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನೈವೇದ್ಯಕ್ಕೆ ಏನಿರಲಿಲ್ಲ, ಹಾಗೆ ಕಡಲೆ ಮತ್ತು ಸಕ್ಕರೆನ ಕೂಡ ನಾನು ಇಟ್ಟಿದ್ದೆ. ಹಾಲು ಮತ್ತು ಬಾಳೆಹಣ್ಣಲ್ಲೇ ಬೆಳಗ್ಗೆನೇ ನೈವೇದ್ಯ ಮಾಡಿದರು. ಹಾಗಾಗಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿ ಕಡಲೆ ಬತ್ತಿಯಿಂದ ಆರತಿ ಮಾಡಿ ಪೂಜೆಯನ್ನು ಮುಗಿಸಿದೆ. ಇಷ್ಟು ನಾನು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದ್ದೆ. ಯಾಕೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಈ ವಿಘ್ನೇಶ್ವರ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಬೇಡದನ್ನು ಕರುಣಿಸಲಿ ಅಂತ ಹೇಳ್ಬಿಟ್ಟು, ನನಗೂ ಕೂಡ ಒಳ್ಳೆಯದಾಗಲಿ ಇನ್ನು ಮುಂದೇನಾದರೂ ಅಂತೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇದ್ರ ಬಗ್ಗೆ ಒಂದು ಪುಸ್ತಕನೇ ಇರುತ್ತೆ, ಸಂಕಷ್ಟ ಚತುರ್ಥಿದು. ಅದನ್ನು ಓದೋಕ್ಕಾಗಲಿಲ್ಲ, ಟೈಮ್ ಕೂಡ ಆಗಿತ್ತು. ಹಾಗೇ ಪೂಜೆನ ಮಾಡಿದೆ. ನೀವು ಕೂಡ ಪೂಜೆ ಮಾಡ್ತಾ ಇದ್ದರೆ ನೀವು ಕೂಡ ಸಂಕಷ್ಟ ಚತುರ್ಥಿನ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ತಿಳಿಸಿ. ಸಖತ್ ಗಾಳಿ ಬೀಸ್ತಾ ಇದೆ, ಎಲ್ಲಿ ಕೆಳಗಡೆ ಬೀಳುತ್ತೋ ಅನ್ನೋ ಒಂದು ಭಯನೂ ಕೂಡ ಇದೆ. ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಹಾಗೆ ಹೇಳಿದ್ನಲ್ಲ, ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ವಿಡಿಯೋನ ಪ್ರಾರಂಭ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಬಂದೆ. ನೋಡೋಣ ಯಾವ ರೀತಿಯಾಗಿ ನೀರು ಕೂಡ ಒಳ್ಳೆ ನೀರು ಜಾಸ್ತಿ ಆಗಿದೆಯೋ ಇಲ್ಲೋ ಅಂತ ನೋಡಿಕೊಂಡು. ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರಿ, ತಿರುಪತಿಗೆ ಹೋಗಿದ್ರಲ್ಲ, ನೆಕ್ಸ್ಟ್ ವಿಡಿಯೋ ನೀವು ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂತ ಕಮೆಂಟ್ಸಲ್ಲಿ ಕೇಳಿಲ್ಲ, ಬಟ್ ಇಲ್ಲೆಲ್ಲ ಕೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ಆ ವಿಡಿಯೋದಲ್ಲೇ ಒಂದು ಸ್ವಲ್ಪ ಹೇಳ್ಬಿಡೋಣ ಅಂತೇಳ್ಬಿಟ್ಟು ವಿಡಿಯೋನ ಕೂಡ ಪ್ರಾರಂಭ ಮಾಡಿದ್ದೀನಿ.
ಹಾಗೆ ಏನು ಅಂದರೆ ನಾನು ಇಲ್ಲಿಂದ ಹೋಗಿದ್ದು ವಿಡಿಯೋನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಮ್ಮನ ಮನೆಗೆ, ಅಕ್ಕನ ಮನೆಯಲ್ಲಿ ಇರ್ಬೋದು. ಹಾಗೆ ಅಲ್ಲಿ ಟ್ರಾವೆಲಿಂಗ್ ಮಾಡಿದ್ದು, ಅಲ್ಲಿಗೆ ರೀಚ್ ಆಗಿದ್ದು ಗೋವಿಂದರಾಜಪಟ್ಟಣಕ್ಕೆ, ಎಲ್ಲದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನಾನು ಅಲ್ಲಿ ಲಾಸ್ಟ್ ಕೊನೆಯದಾಗ ಒಂದು ವಿಡಿಯೋನ ಕ್ಲಿಪ್ ನಿಮಗೆ ಶೇರ್ ಮಾಡಿದ್ದೆ. ತುಂಬ ಜನ ಗೋವಿಂದರಾಜಪಟ್ಟಣದಲ್ಲಿ 10,000 ಜನಕ್ಕೆ ಟಿಕೆಟ್ ಅಷ್ಟೇ ಕೊಡೋದು. ಹಾಗಾಗಿ 7 ಗಂಟೆಯಿಂದ ನೈಟು 2 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಕೊಡ್ತಾರೆ 10,000 ಜನಕ್ಕೆ ಅಷ್ಟೇ. ಹಾಗೆ ಮೇಲ್ಗಡೆ ಹೋಗೋಕ್ಕೆ 3 ಗಂಟೆ ಮೇಲೆ ಬಿಡ್ತಾರೆ. ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಕ್ಕೆ ಗೋವಿಂದರಾಜಪಟ್ಟಣದಿಂದ. ಅಲ್ಲಿ ನಮಗೆ 1:30ಗೆ ನಾವು ಹೋಗಿದ್ದು. ಬಟ್ ಎಲ್ಲ ತುಂಬ ಜನ ರಶ್. ವೀಕೆಂಡ್ ಇದ್ದಿದ್ದರಿಂದ 4 ದಿನ ರಜೆ ಇತ್ತು, ಶನಿವಾರ, ಭಾನುವಾರ, ಸೋಮವಾರ. ಹಾಗಾಗಿ ತುಂಬ ಜನನೂ ಕೂಡ ಅಲ್ಲಿ ದರ್ಶನಕ್ಕೆ ಬಂದಿದ್ದರು. ನಮಗೆ ಟಿಕೆಟ್ ಕೂಡ ಸಿಗಲಿಲ್ಲ. ಟಿಕೆಟ್ ತೊಗೊಳಕ್ಕೂ ಕೂಡ ನಾವು ಹೋಗಲಿಲ್ಲ. ಕ್ಯೂನಲ್ಲಿ ನಿಂತು ಸಣ್ಣ ಪಾಪರ್ 9 ಮಂತ್ಸ್ ಪಾಪರ್ನ ಕರ್ಕೊಂಡು ನಾವು ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋಷ್ಟು ಪೇಷನ್ಸ್ ಯಾರಿಗೂ ಇರಲಿಲ್ಲ. ಯಾಕೆಂದರೆ ಅವರು ಒಳಗಡೆನೇ ಇದ್ದು ಸ್ವಲ್ಪ ಜನದಷ್ಟೇ ನೋಡ್ತಾ ಇರ್ತಾರೆ. ಅಷ್ಟೊಂದು ಜನ ನೋಡಿ ಪಾಪರು ತಡ್ಕೊಳ್ಳೋಣ ತುಂಬ ಕಿರಿಕಿರಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅಲ್ಲೆಲ್ಲೂ ಹೋಗಿ ನಾವು ಟಿಕೆಟ್ ತೊಗೊಳಕ್ಕೂ ಹೋಗಲಿಲ್ಲ. ಮೇಲ್ಗಡೆ ಹೋಗಿ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಅಲ್ಲೂ ಹೋದಾಗ ಯಾವುದೇ ವೀಡಿಯೋ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ನಾವು ಕೂಡ ಬೆಳಗ್ಗೆ ಹೋಗಿ ಫ್ರೆಶ್ ಅಪ್ ಅದು ಇದು ಅಂದ್ಕೊಂಡು ರೆಡಿ ಆಗೋದಕ್ಕೆ ಯಾವುದನ್ನು ತಿಂಡಿ ತಿನ್ಕೊಂಡು ರೆಡಿ ಆಗಲಿಲ್ಲ. ಬೇಗ ದರ್ಶನಕ್ಕೆ ಹೋಗೋಣ, ದರ್ಶನ ಆದರೆ ಸಾಕು ಅಂತ. ಬಟ್ ಅಲ್ಲಿ 1 ವೀಕ್ ಆದರೂ ದರ್ಶನಕ್ಕೆ ಹೋದವರು ಯಾರೂ ಕೂಡ ಹೊರಗಡೆನೇ ಬಂದಿರಲಿಲ್ಲಂತೆ. ಹಾಗಾಗಿ ನಾವು ಕೂಡ ಯೋಚನೆ ಮಾಡಿ ನಮಗೆ ಟಿಕೆಟ್ ಕೂಡ ಸಿಗಲಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದ್ರಲ್ವ, 300 ರುಪೀಸ್ ಏನೋ ಇತ್ತು ಆನ್ಲೈನಲ್ಲಿ ಬುಕ್ಕಿಂಗು. ಅವರು ಕೂಡ ಹೋದರೂ ಕೂಡ 4 ಡೇಸ್ 3 ಡೇಸ್ಗೆ ಆಚೆ ಬರ್ತಾಯಿದ್ದಾರೆ. ಆಮೇಲೆ ನಾವು ಆನ್ಲೈನ್ ಬುಕ್ ಮಾಡಿರಲಿಲ್ಲ. ಟಿಕೆಟ್ ದುಡ್ಡು ಕೊಟ್ಟು ಹೋಗೋಣ ಅಂದರೆ ದುಡ್ಡು ಆನ್ಲೈನ್ ಬುಕ್ಕಿಂಗು ಅಂದರು. ಹಾಗೆ ಫ್ರೀ ದರ್ಶನ ಇರುತ್ತಲ್ಲ, ಅದಕ್ಕೆ ಹೋಗೋಣ ಅಂದರು. 1 ವೀಕ್ ಆಗುತ್ತೆ ದರ್ಶನ ಮಾಡ್ಕೊಂಬರೋದಕ್ಕೆ, ಹಾಗಿದ್ದರೆ ಹೋಗಿ ಅಂದರು. ಇಷ್ಟೆಲ್ಲ ಇಟ್ಕೊಂಡು ದರ್ಶನ ಮಾಡೋದು, ಪಾಪರ್ನ ಇಟ್ಕೊಂಡು ತುಂಬ ಕಷ್ಟ ಅನ್ನಿಸ್ತು. ಹಾಗಾಗಿ ಎಲ್ಲರೂ ಕೂಡ ಅಲ್ಲೇ ಹೊರಗಡೆ ಎಲ್ಲ ದರ್ಶನನೆಲ್ಲ ಮಾಡಿಕೊಂಡು ದೇವ್ರದ್ದು ಹೊರಗಡೆ ಬಂದ್ವಿ. ಇಲ್ಲಿ ಗೋವಿಂದರಾಜಪಟ್ಟಣದಲ್ಲೂ ಕೂಡ ದರ್ಶನ ಮಾಡ್ಕೊಂಡು ಮಂಗಾಪುರಕ್ಕೆ ಬಂದು ಹಾಗೇ ಬಂದ್ವಿ. ಯಾವುದನ್ನು ವಿಡಿಯೋ ಸ್ವಲ್ಪ ಬೇಜಾರಾಯ್ತಲ್ಲ ಎಲ್ರಿಗೂ ಕೂಡ. ಅಷ್ಟು ದೂರದಿಂದ ಬಂದಿದ್ದೀವಿ, ದರ್ಶನ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ನನಗೂ ಕೂಡ ಬೇಜಾರಾಯಿತು. ಹಾಗೆಯೇ ಪಾಪರ್ದೆಲ್ಲ ಅವ್ರದ್ದು ಮುಡಿ ಕೊಡೋದೆಲ್ಲ ಮುಗಿದ್ಮೇಲೆ ನಾವು ಈ ಕಡೆ ಬಂದ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಖಂಡಿತವಾಗ್ಲೂ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.